ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇದು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಭೂಗೋಳ ವಿಷಯದಲ್ಲಿ 7ನೆಯ ಪಾಠ ಭಾರತದ ಭೂ ಸಂಪನ್ಮೂಲಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ವಿಡಿಯೋವನ್ನು ತಂದಿದ್ದೀನಿ. ಇದಕ್ಕಿಂತ ಮುಂಚೆ ನಾನು 6ನೆಯ ಪಾಠ ಭಾರತದ ಜಲ ಸಂಪನ್ಮೂಲಗಳು ಅಂತಕ್ಕಂಥ ಪ್ರಶ್ನೋತ್ತರಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ತಾವುಗಳು ನೋಡದೇ ಇದ್ರೆ ಮೇಲೆ ಐ ಬಟನ್ ಅಲ್ಲಿ ಆ ವಿಡಿಯೋದ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ ತಾವುಗಳು 6ನೆಯ ಪಾಠ ಭಾರತದ ಜಲ ಸಂಪನ್ಮೂಲಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ಪಾಠಗಳ ವಿಡಿಯೋಗಳ ನೋಟಿಫಿಕೇಶನ್ಗಳು ತಾವು ಮೊದಲಿಗರಾಗಿ ಕಾಣುತ್ತೆ. ವಿಡಿಯೋ ನೋಡಿ ಗುಣಮಟ್ಟ, ಅದರ ವಿಷಯವನ್ನ ಬಗ್ಗೆ ಸಂದೇಹಗಳು ಅಭಿಪ್ರಾಯಗಳಿದ್ರೆ ಸಹಿತ ಕಮೆಂಟ್ ಅಲ್ಲಿ ಪೋಸ್ಟ್ ಮಾಡಲು ಸಹಿತ ಮರೆಯದಿರಿ. ಭಾರತದ ಭೂ ಸಂಪನ್ಮೂಲಗಳು ಪಾಠದ ಕಲಿಕಾಂಶಗಳಲ್ಲಿ ತಾವುಗಳು ಭಾರತದ ಭೂ ಬಳಕೆ ಬಗ್ಗೆ ತಿಳ್ಕೋಬೇಕು. ಭಾರತದಲ್ಲಿ ಕೃಷಿಯ ಪದ್ಧತಿಗಳ ಬಗ್ಗೆ ಅರಿವಿರಬೇಕು. ಭಾರತದಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳ ಬಗ್ಗೆ ತಿಳುವಳಿಕೆ ಇರಬೇಕು. ಭಾರತದಲ್ಲಿ ಕೃಷಿ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಅರಿವಿರಬೇಕು. ಬೆಳೆಗಳ ಋತುಗಳು ಮತ್ತು ಬೆಳೆ ಇಡುವ ಮಾದರಿಗಳ ಬಗ್ಗೆ ಅರಿವಿರಬೇಕು. ಕಡೆಗೆ ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಗಳ ಮಹತ್ವ, ಈ ಘಟಕಾಂಶಗಳ ಬಗ್ಗೆ ಈ ಪಾಠದಲ್ಲಿ ಏನಿದಪ್ಪ ಅಂತಂದ್ರೆ ಪರಿಕಲ್ಪನೆ ಇದೆ. ಸೊ ಇವಾಗ ನಾವು ಪ್ರಶ್ನೋತ್ತರಗಳ ಬಗ್ಗೆ ನೋಡ್ಕೊಂಡು ಬರೋಣ ಪಾಠದ ಕಡೆಯಲ್ಲಿ. ಈ ಪಾಠದ ವಿಡಿಯೋದ ನೋಟ್ಸ್ ಅಂತ ವಿಡಿಯೋವನ್ನ ಸಪರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿನೂ ಕೂಡ ತಾವುಗಳು ನೋಡ್ಬೋದು. ಬರೀ ಇದು 10ನೇ ತರಗತಿಗೆ ಅಷ್ಟೇ ಅಲ್ಲದೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಲಿರ್ತಕ್ಕಂಥವ್ರಿಗೆ ಈ ಒಂದು ವಿಷಯದ ಪ್ರಾಥಮಿಕ ಜ್ಞಾನ ಅವಶ್ಯ. ಅವರೆಲ್ಲರೂ ಕೂಡ ವಿಡಿಯೋವನ್ನು ನೋಡ್ಬೋದು, ಇವರೇ ನೋಡ್ಬೇಕಂತಿಲ್ಲ. ವಿಶೇಷವಾಗಿ ಇದು NMMS ಪರೀಕ್ಷೆ, NTSC ಪರೀಕ್ಷೆಗೂ ಬಹಳಷ್ಟು ಉಪಯೋಗ ಇದೆ. ತಡ ಮಾಡುವುದು ಬೇಡ, ಶುರು ಮಾಡೋಣ. ಪ್ರಶ್ನೋತ್ತರಗಳು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನ ಸೂಕ್ತ ಉತ್ತರಗಳಿಂದ ಭರ್ತಿಯನ್ನ ಮಾಡಬೇಕು. ಸಾಗುವಳಿಗೆ ಬಳಕೆಯಾಗದ ಭೂಮಿಯನ್ನ ಡ್ಯಾಶ್ ಎಂದು ಕರೆಯುವರು. ಸಾಗುವಳಿಗೆ ಬಳಕೆಯಾಗದೇ ಇರತಕ್ಕಂಥ ಭೂಮಿಗೆ ಪಾಳು ಭೂಮಿ ಅಂತ ಕರೀತಾರೆ. ಬೆಳೆ ಮತ್ತು ಪಶುಪಾಲನೆ ಎರಡನ್ನೂ ಒಳಗೊಂಡ ಕೃಷಿ ಪದ್ಧತಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ. ಬೆಳೆ ಮತ್ತು ಪಶುಪಾಲನೆ ಎರಡನ್ನ ಒಳಗೊಂಡಿರ್ತಕ್ಕಂಥ ಕೃಷಿ ಪದ್ಧತಿಯೇ ಮಿಶ್ರಣ ಬೇಸಾಯ ಅಂತ ಕರೀತಾರೆ. ಪ್ರಶ್ನೆ 3, ಮುಂಗಾರು ಮತ್ತು ಹಿಂಗಾರು ಬೆಳೆ ಬೆಳೆಯುವ ಅವಧಿಗಳ ನಡುವಣ ಅವಧಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ಏನಂತ ಕರೀತಾರೆ? ಜಾಡ್ ಬೆಳೆ ಋತು ಅಂತ ಕರೀತಾರೆ. ಭಾರತದಲ್ಲಿ ಡ್ಯಾಶ್ ರಾಜ್ಯವು ಅತಿ ಹೆಚ್ಚು ಭತ್ತವನ್ನ ಉತ್ಪಾದಿಸುತ್ತದೆ. ಪಶ್ಚಿಮ ಬಂಗಾಳ ರಾಜ್ಯ ಅತಿ ಹೆಚ್ಚು ಭತ್ತವನ್ನು ಏನ್ ಮಾಡ್ತದಪ್ಪ ಅಂದ್ರೆ ಉತ್ಪತ್ತಿ ಮಾಡ್ತದ. ಇಲ್ಲಿಯವರೆಗೆ ವಿದ್ಯಾರ್ಥಿಗಳೇ ನಾವು ಪಾಠದಲ್ಲಿರ್ತಕ್ಕಂಥ 4 ಪ್ರಶ್ನೆಗಳ ಬಿಟ್ಟ ಸ್ಥಳಗಳನ್ನ ತುಂಬೋದ್ರಲ್ಲಿ ನಾವು ಅದ್ರ ಬಗ್ಗೆ ತಿಳುವಳಿಕೆಯನ್ನ ಮಾಡಿದ್ದೇವೆ. ಇನ್ನ ಮುಖ್ಯ ಪ್ರಶ್ನೆ 2ಕ್ಕೆ ಹೋಗೋಣ. ಇದು ಮುಖ್ಯವಾಗಿ ಗುಂಪುಗಳಲ್ಲಿ ಚರ್ಚೆ ಮಾಡಿದ ನಂತರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬೇಕು. ಮೊದಲ ಪ್ರಶ್ನೆ ಬಂತು, ಭೂ ಬಳಕೆ ಎಂದರೇನು? ನೋಡೋಣ. ಅರಣ್ಯ ಆಗಿರಬಹುದು, ವ್ಯವಸಾಯ ಆಗಿರಬಹುದು, ಹುಲ್ಲುಗಾವಲು ಇತ್ಯಾದಿ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಕೆ ಮಾಡುವುದಕ್ಕೆ ಭೂ ಬಳಕೆ ಅಂತ ಕರೀತಾರೆ. ಭೂಮಿಯನ್ನ ಬಳಕೆ ಮಾಡುವುದೇ ಭೂ ಬಳಕೆ. ಇದು ಮುಖ್ಯವಾಗಿ ವಿವಿಧ ಅಂಶಗಳಿಂದ ನಿರ್ಧರಿಸಲ್ಪಡ್ತದ. ಭೂಮಿಯ ಮೇಲ್ಮೈ ಲಕ್ಷಣ, ವಾಯುಗುಣ, ಮಣ್ಣು, ಜಲಸಾಂದ್ರತೆ, ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ಅಂಶಗಳು. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ನೆಡುತೋಪು ಬೇಸಾಯ ಎಂದರೇನು? ಉದಾಹರಣೆಗಳನ್ನ ಕೊಡಿರಿ. ಈ ನೆಡುತೋಪು ಬೇಸಾಯ ಅಂದ್ರೆ ಯಾವ್ದಕ್ಕೆ ಕರಿತೀವಿ? ಮಾರಾಟಕ್ಕಾಗಿ ವಿಶಾಲವಾದ ತೋಟಗಳಲ್ಲಿ ಯಾವುದಾದರೊಂದು ಬೆಳೆಯ ಸಾಗುವಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ನೆಡುತೋಪು ಬೇಸಾಯ ಅಂತ ಕರೀತಾರೆ. ಈ ನೆಡುತೋಪು ಬೇಸಾಯಕ್ಕೆ ಉದಾಹರಣೆಗಳು ಚಹಾ ಆಗಿರ್ಬೋದು, ಕಾಫಿ ಆಗಿರ್ಬೋದು, ರಬ್ಬರ್ ಆಗಿರಬಹುದು ಮತ್ತು ತೆಂಗು. ಇವೆಲ್ಲವುಗಳು ಕೂಡ ಏನಪ್ಪಾ ಅಂತಂದ್ರೆ ನೆಡುತೋಪು ಬೇಸಾಯಕ್ಕೆ ಒಂದು ಉದಾಹರಣೆಗಳಾಗಿದ್ದಾವೆ. ಪ್ರಶ್ನೆ 3, ಮುಂಗಾರು ಮತ್ತು ಹಿಂಗಾರು ಋತುಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿರಿ. ಮೊದಲಿಗೆ ಮುಂಗಾರು ಋತುಗಳ ಬಗ್ಗೆ ನೋಡೋಣ. ಈ ಮುಂಗಾರು ಋತು ನೈಋತ್ಯ ಮಾನ್ಸೂನ್ ಮಳೆಗಾಲದಿಂದ ಆರಂಭ ಆಗ್ತದ. 1ನೇದು. 2ನೇದು, ಈ ಮುಂಗಾರು ಮಾರುತದಲ್ಲಿ ಜೂನ್ದಿಂದ ಜುಲೈವರೆಗೆ ಬಿತ್ತನೆಯನ್ನ ಮಾಡ್ತಾರೆ. 3, ಸೆಪ್ಟೆಂಬರ್ನಿಂದ ಅಕ್ಟೋಬರ್ನಲ್ಲಿ ಬೆಳೆಗಳನ್ನ ಕಟಾವು ಮಾಡ್ತಾರೆ. ಈ ಒಂದು ಋತುವಿನಲ್ಲಿ ಮುಖ್ಯವಾಗಿ ಭತ್ತ, ರಾಗಿ, ಹತ್ತಿ ಅಂತಕ್ಕಂಥ ಬೆಳೆಗಳನ್ನ ಬೆಳೀತಾರೆ ಮುಂಗಾರು ಋತುವಿನಲ್ಲಿ. ಅದ್ರ ಮುಂದೆನೆ ಬರೀತಕ್ಕಂಥದ್ದು ಹಿಂಗಾರು ಋತುವಿನ ಅಂಶಗಳು.
ಮೊದಲನೇದು, ಇದು ಈಶಾನ್ಯ ಮಾನ್ಸೂನ್ ಮಳೆಗಾಲದಿಂದ ಆರಂಭ ಆಗ್ತದೆ ಹಿಂಗಾರು ಮಾರುತ. ಎರಡನೇದು, ಅಕ್ಟೋಬರ್ದಿಂದ ನವೆಂಬರ್ನಲ್ಲಿ ಬಿತ್ತನೆಯನ್ನು ಮಾಡ್ತಾರೆ. ಫೆಬ್ರವರಿಯಿಂದ ಮಾರ್ಚ್ನಲ್ಲಿ ಬೆಳೆಗಳನ್ನು ಕಟಾವು ಮಾಡ್ತಾರೆ. ಈ ಹಿಂಗಾರು ಋತುವಿನಲ್ಲಿ ಬೆಳೀತಕ್ಕಂಥ ಬೆಳೆಗಳು ಗೋಧಿ, ಬಾರ್ಲಿ ಮತ್ತು ಕಡಲೆ. ಮುಂದಿನ ಪ್ರಶ್ನೆಗೆ ಹೋಗುವ. ಕಬ್ಬು ಬೇಸಾಯಕ್ಕೆ ಬೇಕಾಗುವ ಪರಿಸ್ಥಿತಿಗಳು ಯಾವುವು? ನಾವು ಕಬ್ಬನ್ನು ಬೆಳಿಬೇಕಾದ್ರೆ ಯಾವೆಲ್ಲ ಪರಿಸ್ಥಿತಿಗಳು, ಯಾವೆಲ್ಲ ಅಂಶಗಳು ಅದಕ್ಕೆ ಬೇಕು ಅಂತಕ್ಕಂಥದ್ದು. ತಮಗೆ ಗೊತ್ತೇ ಇರತಕ್ಕಂಥದ್ದು, ಕಬ್ಬು ಒಂದು ವಾಣಿಜ್ಯ ಬೆಳೆ. ಪ್ರಪಂಚದಲ್ಲಿ ಕಬ್ಬನ್ನು ಬೆಳೆದ್ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆಪ್ಪ ಅಂದರೆ 2ನೇ ಸ್ಥಾನ. ಮೊದಲ ಸ್ಥಾನ ಹೋಗಿದ್ದು ಬ್ರೆಜಿಲ್ ದೇಶಕ್ಕೆ. ಈ ಕಬ್ಬು ಬೇಸಾಯಕ್ಕೆ ನೀರಾವರಿ ಅತಿ ಅಗತ್ಯ ಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು 26 ಡಿಗ್ರಿ ಸೆಲ್ಸಿಯಸ್ವರೆಗೆ ಉಷ್ಣಾಂಶ ಬೇಕೇ ಬೇಕು ಕಬ್ಬಿಗೆ. ಆಮೇಲೆ ಇದಕ್ಕೆ 100 ಸೆಂಟಿಮೀಟರ್ದಿಂದ 150 ಸೆಂಟಿಮೀಟರ್ವರೆಗೆ ಮಳೆನೂ ಕೂಡ ಅಗತ್ಯ ಇದೆ. ಈ ಕಬ್ಬಿನ ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥ ಮಣ್ಣು ಎಂಥದಪ್ಪ ಅಂದ್ರೆ ಮೆಕ್ಕಲು ಮತ್ತು ಜೇಡಿ ಮಿಶ್ರಿತ ಮರಳು ಮಣ್ಣು ಬೇಕು. ಇವೇ ಪರಿಸ್ಥಿತಿಗಳಿದ್ದು ಕಬ್ಬು ಬೇಸಾಯಕ್ಕೆ. ಪ್ರಶ್ನೆ 5ಕ್ಕೆ ಹೋಗುವ. ಪಾನೀಯ ಬೆಳೆಗಳು ಎಂದರೇನು? ಉದಾಹರಣೆಗಳನ್ನು ಕೊಡಿ. ಯಾವುದಕ್ಕೆ ಪಾನೀಯ ಬೆಳೆಗಳಂತ ಕರೀತಾರೆ? ಆಹ್ಲಾದಕರ ಪಾನೀಯಗಳ ತಯಾರಿಕೆಗೆ ಉಪಯುಕ್ತವಾಗುವ ಬೆಳೆಗಳಿಗೆ ಪಾನೀಯ ಬೆಳೆಗಳು ಅಂತ ಕರೀತಾರೆ. ಉದಾಹರಣೆಗೆ ಕಾಫಿ ಮತ್ತು ಚಹಾ ಅಂತ ಅನ್ಬೋದು. ಇವೇ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪಾನೀಯ ಬೆಳೆಗಳು. ಚಹಾದಲ್ಲಿ ಕೂಡ ಭಾರತ ಏನು ಮಾಡೋದಪ್ಪ ಅಂದ್ರೆ 2ನೇ ಸ್ಥಾನದಲ್ಲಿ ಇದೆ, ಅದು ಪ್ರಪಂಚದಲ್ಲಿ ಉತ್ಪತ್ತಿಯನ್ನು ಮಾಡೋದ್ರಲ್ಲಿ. ರಾಜ್ಯಕ್ಕೆ ಬಂದಾಗ ಅಸ್ಸಾಂ ರಾಜ್ಯ ಅತಿ ಹೆಚ್ಚು ಚಹಾವನ್ನು ಉತ್ಪತ್ತಿಯನ್ನು ಮಾಡ್ತದೆ. ಇನ್ನು 5ನೇ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ತೋಟಗಾರಿಕೆಯ ಮಹತ್ವ ಕುರಿತು ಬರೆಯಿರಿ. ಒಂದನೇದು, ತೋಟಗಾರಿಕೆ ಮಾಡೋದ್ರಿಂದ ಇರ್ತಕ್ಕಂಥ ಭೂಮಿಯನ್ನ ಸಮರ್ಪಕ ಬಳಕೆ ಮಾಡಿದ ಹಾಗೆ ಆಗ್ತದೆ. ಎರಡನೇದು, ನೈಸರ್ಗಿಕವಾಗಿ ಲಭ್ಯ ಇರತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಬಳಕೆ ಮಾಡಿದಂಗೆ ಆಗ್ತದೆ. ವಿಶೇಷವಾಗಿ ತೋಟಗಾರಿಕೆಯಿಂದ ಗ್ರಾಮೀಣ ಸಮುದಾಯದಲ್ಲಿರ್ತಕ್ಕಂಥ ಜನರಿಗೆ ಒಂದು ಉತ್ತಮ ಉದ್ಯೋಗ ಲಭಿಸಿದಂತಾಗ್ತದೆ. ಈ ತೋಟಗಾರಿಕೆಯ ಕೃಷಿ ಬಹಳಷ್ಟು ಹೆಚ್ಚು ಲಾಭದಾಯಕವನ್ನು ತಂದುಕೊಡ್ತದೆ. ಇದರಿಂದ ಬೇರೆ ದೇಶಗಳ ಜೊತೆಗೆ ರಫ್ತಿನ ವ್ಯಾಪಾರದಲ್ಲಿ ವೃದ್ಧಿಯನ್ನು ಮಾಡ್ಕೊಳ್ಬೋದು. ಆಹಾರ ಭದ್ರತೆಗೆ ನೆರವನ್ನು ಸಹಿತ ಆಗ್ತದೆ ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ. ಇವೆಲ್ಲ ಮಹತ್ವಗಳು ಆಗಿದ್ದವು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಭಾರತದ ಭೂ ಸಂಪನ್ಮೂಲಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡೆವು. ನನಗಂತೂ ವಿಶ್ವಾಸ ಇದೆ ಈ ಪಾಠದಲ್ಲಿರ್ತಕ್ಕಂಥ ಎಲ್ಲ ವಿಷಯಾಂಶಗಳ ಕುರಿತು ನಿಮಗೆ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಏನಾದರೂ ವಿಷಯಾಂಶದಲ್ಲಿ ಗೊಂದಲ ಸಂದೇಹಗಳಿದ್ರೆ ದಯಮಾಡಿ ತಾವುಗಳು ಕಮೆಂಟ್ ಸೆಷನ್ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. ಇಲ್ಲಿಯವರೆಗೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕನ್ನು ಮೇಲೆ ಅಲ್ಲಿ ನಾನು ಐ ಬಟನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಅದನ್ನು ಒತ್ತಿ ತಾವುಗಳು ಎಲ್ಲ ಪಾಠಗಳು ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಬೋದು. ತುಂಬ ಚೆನ್ನಾಗಿದ್ದಾವೆ. ಬರೀ SSLC ಅಷ್ಟೇ ಅಲ್ಲದೆ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ಒಂದು ಪಾಠಗಳ ವಿಷಯಾಂಶಗಳ ಪ್ರಾಥಮಿಕ ಜ್ಞಾನ ಬೇಕೇ ಬೇಕು. ಇದು ಬರೀ ಪ್ರಶ್ನೋತ್ತರಗಳ ಒಂದು ಸರಣಿ. ಇದಕ್ಕಿಂತ ಇನ್ನೂ ಹೆಚ್ಚಿದ್ದಾವೆ. ನಾವು ನೋಟ್ಸ್ನ ವಿಡಿಯೋಗಳನ್ನು ಕೆಲವೇ ದಿನಗಳಲ್ಲಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಅವುಗಳಿಂದ ಎಲ್ಲ ಮುಂಬರ್ತಕ್ಕಂಥ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಪ್ರಿಲಿಮರಿ ನಾಲೆಡ್ಜ್, ಪ್ರಾಥಮಿಕ ಜ್ಞಾನ ಬೇಕೇ ಬೇಕು. ಇಷ್ಟು ಅದನ್ನು ಕೊಡಲಿಕ್ಕೆ ನಾವುಗಳು ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಬರೀ ಸಮಾಜ ವಿಜ್ಞಾನ ಅಷ್ಟೇ ಅಲ್ಲದೆ ವಿಶೇಷವಾಗಿ ಹಿಂದಿ ವಿಷಯದಲ್ಲಿ ಗದ್ಯ, ಪದ್ಯ, ವ್ಯಾಕರಣ, ಪಾಸಿಂಗ್ ಪ್ಯಾಕೇಜ್, NTSC ಮತ್ತು NMMSಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಹಿತ ಇದ್ದಾವೆ. ವಿಡಿಯೋಗಳನ್ನು ನೋಡಿದರೆ ತಮಗೆ ಗೊತ್ತಾಗತ್ತೆ ಇಲ್ಲಿರ್ತಕ್ಕಂಥ ವಿಷಯಗಳ ಗುಣಮಟ್ಟ ಹೇಗಿದೆ ಅಂತ. ಖಂಡಿತವಾಗಿ ತಾವುಗಳು ವಿಡಿಯೋಗಳನ್ನು ಲೈಕ್ ಮಾಡ್ತೀರಿ, ಇವುಗಳ ಉಪಯೋಗ ಇದ್ದಾವೆ ಅಂತಕ್ಕಂಥ ಮನಗ ಅಂತೀರಿ. ಸಿಗುವ ಮತ್ತೆ ಮುಂಬರ್ತಕ್ಕಂಥ ಹೊಸ ಪಾಠಗಳ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ವಿಡಿಯೋಗಳನ್ನು ತಾವುಗಳು